ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಗೋಧಿ ಹಿಟ್ಟಿನ ರೋಟಿ ಮತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಕ್ವಿಕ್ಕಾಗಿ ಮಾಡೋದು ನೋಡೋಣ. ಬೆಂಡೆಕಾಯಿ ಪಲ್ಯ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ, ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಬೆಂಡೆಕಾಯಿನ ನಾನು ಈ ಥರ ಒಂದು 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ದೊಡ್ಡದಾದರೂ ಮಾಡ್ಕೋಬೋದು, ಇಲ್ಲ ಇನ್ನೂ ಸ್ವಲ್ಪ ಚಿಕ್ಕದಾದರೂ ಮಾಡ್ಕೋಬೋದು. ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಹುರಿಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬೆಂಡೆಕಾಯಿನ ಒಂದು ಕಡಾಯಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಲೋಳೆ ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗ್ಬಿಟ್ಟು ಫುಲ್ಲು ಕೆಂಪಾಗಬೇಕು. ಬೆಂಡೆಕಾಯಿ ಕಲರ್ ಫುಲ್ ಚೇಂಜ್ ಆಗಬೇಕು. ಆ ಥರ ಹುರ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇದಕ್ಕೆ ಜಜ್ಜಿರೋದು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಸಣ್ಣ ನಾಟಿ ಬೆಳ್ಳುಳ್ಳಿ, ಸೊ ಸಿಪ್ಪೆವರೆಗೆ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು, ಒಂದು ಮೀಡಿಯಮ್ ಸೈಜು ಟೊಮೊಟೊ, ಒಂದು 3 ಟೇಬಲ್ ಸ್ಪೂನಷ್ಟು, 2ರಿಂದ 3 ಟೇಬಲ್ ಸ್ಪೂನಷ್ಟು ಕಾಯಿ. ನೋಡಿ, ಈ ಥರ ಹುರಿದಿಟ್ಕೊಂಡಿದ್ದೀನಿ ನಾನು ಬೆಂಡೆಕಾಯಿನ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಷ್ಟು ಹುರಿದಿಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡೋದು. ಯಾವ ಥರ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನೊಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ, ಒಂದು 1/2 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಬಂದಿದೆ. ಇವಾಗ ನಾನು ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ, ಸಾಕು, ಇಷ್ಟು ಹುರಿದ್ರೆ ಸಾಕಾಗುತ್ತೆ. ನೋಡಿ, ನಾನು ಇದಕ್ಕೆ ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ಇಲ್ಲಿ ನಾನು. ನೋಡಿ, ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನಾನು ಹುರ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಆ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನಾನು ಅದಕ್ಕೇ ಟೊಮೊಟೊ ಸೇರಿಸ್ತಾ ಇದ್ದೀನಿ. ನೋಡಿ, ಟೊಮೊಟೊ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ವ, ಆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಇಲ್ಲಿ. ಇದು ಟೊಮೊಟೊ ಚೆನ್ನಾಗಿ ಬೇಯಬೇಕು. ಬೆಂದು ಸ್ವಲ್ಪ ಅದೆಲ್ಲ ಮೆತ್ತಗಾಗಬೇಕು. ಅಂದರೆ ಗಟ್ಟಿ ಇರುತ್ತಲ್ವ ಟೊಮೊಟೊ, ಅದು ಬೆಂದುಬಿಟ್ಟು ಮೆತ್ತಗಾಗಬೇಕು. ನೋಡಿ, ಬೇಯಲಿಕ್ಕೆ ನಾನು ಇಲ್ಲಿ ಇವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಟೊಮೊಟೊನ. ನೋಡಿ, ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿ ಬೆಂದರೆ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಬೇಗ ಒಂದು 10 ನಿಮಿಷದಲ್ಲಿ ಆಗೋವಂಥ ರೆಸಿಪಿ ಇದು. ನೀವು ಟೊಮೊಟೊ ಈರುಳ್ಳಿ 2 ಹೆಚ್ಕೊಂಡು ಸ್ವಲ್ಪ ಕಾಯಿ ತುರಿ ಇದ್ಬಿಟ್ರೆ 10 ನಿಮಿಷದಲ್ಲಿ ಆಗುತ್ತೆ. ನೋಡಿ, ಇದಕ್ಕೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಕಾಗುತ್ತೆ ನನಗೆ ಅಷ್ಟು ಬೆಂಡೆಕಾಯಿಗೆ 1 ಸ್ಪೂನು ಅಚ್ಚ ಖಾರದ ಪುಡಿ ಸಾಕಾಗುತ್ತೆ. ನೋಡಿ, ಅದನ್ನು ಜಾಸ್ತಿ ಹೊತ್ತು ಹುರಿದ್ರೆ ಎಣ್ಣೆಲಿ ಸೀತಾ ಬರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಬಿಟ್ಟು ಇದರೊಳಗೇ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಖಾರದಲ್ಲಿ ಅಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಬಾಡಿಸಿದ್ರೆ ಸಾಕು. ನೋಡಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಆದಷ್ಟು ಅಗಲ ಬಾಯಿ ಇರೋ ಪಾತ್ರೆನೇ ತೊಗೊಳ್ಳಿ. ಅದರಿಂದ ನಿಮಗೆ ಪಲ್ಯ ಏನಾದರೂ ಮಾಡೋದಾದರೆ ಈಸಿಯಾಗಿ ಬೇಯಲಿಕ್ಕೆ ಈಸಿ ಆಗುತ್ತೆ, ಬೇಗ ಕುಕ್ ಆಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ನಾನು ಇದಕ್ಕೆ ಒಂದು ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಮತ್ತೆ ಬೇಕಂದರೆ ಹಾಕ್ಕೋಬೋದು ನಾವು. ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನಾನು ಜಾಸ್ತಿ ಫುಲ್ಲು ಡ್ರೈ ಮಾಡ್ತಾ ಇಲ್ಲ ಇಲ್ಲಿ. ಪಲ್ಯ ಅಂತಂದರೆ ಸ್ವಲ್ಪ ನಮಗೆ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಪೂರ್ತಿ ಡ್ರೈನೂ ಆಗಬಾರ್ದು, ಪೂರ್ತಿ ಗ್ರೇವಿ ಥರನೂ ಆಗಬಾರ್ದು ನಮಗೆ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಸ್ವಲ್ಪ ಬೇಯಲಿಕ್ಕೆ ಬೇಕಲ್ವ ನಮಗೆ, ಅದು ಹಂಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಒಂದು ಅರ್ಧ ಲೋಟ ಹಾಕ್ಕೊಂಡ್ರೆ ಸಾಕಾಗುತ್ತೆ.
ನೋಡಿ ಇವಾಗ ನಾನು ಮನೆಯಲ್ಲೇ ತರಕಾರಿ ಸಾಂಬಾರಿಗೆ ಸಾಂಬಾರು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮೆಣಸಿನ್ಕಾಯಿ ಸೇರಿಸಿಲ್ಲ. ಸಾಂಬಾರು ಪುಡಿ ಸಪ್ರೇಟ್, ನಾವು ಸಾಂಬಾರು ಪುಡಿ ಸಪ್ರೇಟು, ಖಾರದ ಪುಡಿ ಸಪ್ರೇಟ್ ಮಾಡಿಸಿಟ್ಕೊಳ್ತೀವಿ. ಇದು ನಮ್ಮಮ್ಮ ಮಾಡಿಕೊಟ್ಟಿರೋದು, ನಾನು ಅದನ್ನೇ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿನ 1-2 ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸಿದ್ದೀನಿ ಇಲ್ಲಿ. ಇದಕ್ಕೆ ಯಾವುದೇ ರೀತಿ ಅಚ್ಕಾರದ ಪುಡಿ ಕಂಟೆಂಟು ಏನೂ ಇರಲ್ಲ, ಮೆಣಸಿನ್ಕಾಯಿ ಇದು ಯಾವುದೇ ರೀತಿ ಇರಲ್ಲ ಅದರೊಳಗೆ. ನೋಡಿ ಸ್ವಲ್ಪ ನೀರು ಕೂಡ ಡ್ರೈ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಇವಾಗ ಕಾಯಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಅದು ಕಾಯ್ದು ಹಸಿ ಫ್ಲೇವರ್ ಎಲ್ಲ ಹೋಗಬೇಕು. ಹಾಗಾಗಿ ನಾನು ಸ್ವಲ್ಪ ಅದನ್ನು ಈ ಥರ ಫ್ರೈ ಮಾಡಿಬಿಟ್ಟು ಒಂದು 4-5 ನಿಮಿಷ ಪಾತ್ರೆ ಬಾಯಿ ಮುಚ್ಚಿದರೆ ಸಾಕಾಗುತ್ತೆ ನಿಮಗೆ. ನೋಡಿ ಇಷ್ಟಾಗಿದೆ. ಮೀಡಿಯಮ್ ಫ್ಲೇಮ್ ನೋಡಿ, ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ 1-2 ನಿಮಿಷ ಅದು ಕ್ಲೋಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ನೋಡೋಣ ಹಿಂಗಾಗಿದೆ. ನೋಡಿ ಈ ಥರ ಪಲ್ಯ ಈ ಥರ ಇದ್ದರೆ ನಮಗೆ ರೋಟಿಗೆ ಆಗಲಿ ಚಪಾತಿಗೆ ಆಗಲಿ ಚೆನ್ನಾಗಿರುತ್ತೆ. ನಾವು ಫುಲ್ಲು ಡ್ರೈ ಮಾಡ್ಕೊಂಡ್ರೆ ಪಲ್ಯ ಅದು ಅಷ್ಟು ನನಗೆ ಪರ್ಫೆಕ್ಟ್ ಅನಿಸಲ್ಲ. ಗ್ರೇವಿನೂ ಜಾಸ್ತಿ ಇರಬಾರ್ದು, ಈ ಕಡೆ ಡ್ರೈ ಕೂಡ ಆಗಿರಬಾರ್ದು, ಮೀಡಿಯಮ್ ಆಗಿದ್ದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆಯಿತು. ಇವಾಗ ಪಲ್ಯ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಂಡ್ವಿ ಅಲ್ವಾ. ನೀವು ಒಂದು ಸಲ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಕೆಲವ್ರು ಮಾಡ್ತಾರೆ, ಬಟ್ ಬೇರೆ ಬೇರೆ ಥರ ಮಾಡ್ತಾರೆ. ಬನ್ನಿ ನೋಡೋಣ ಇವಾಗ ರೋಟಿ ಮಾಡೋಕ್ಕೆ ಏನೇನು ಅಂತ ನೋಡೋಣ. ನೋಡಿ ನಾನೊಂದು ಬಾಣಲೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ ಮೊಸರು, ಮತ್ತು ಈ ಕಪ್ಪಲ್ಲಿ 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ ಅರ್ಧ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ, ಮತ್ತು ಈ ಕಪ್ಪಲ್ಲಿ 1 ಕಪ್ಪು ಹಾಲು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ನೋಡಿ ಇಲ್ಲಿ ಇದನ್ನು ಒಂದು ಸ್ವಲ್ಪ ಬಿಸಿ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ. ಅದು ಮೊಸರು ಜೊತೆ ಮಿಕ್ಸ್ ಆದಾಗ ಹಾಲು ಸ್ವಲ್ಪ ಹೊಡಿತಾ ಬರಬೇಕು. ನೋಡಿ ಕಾಣ್ತಿದೆಯಾ, ಹೊಡಿತಾ ಇದೆ ನೋಡಿ ಆಲ್ರೆಡಿ. ನೋಡಿ ಸ್ಪೂನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ ಹಾಲು ಬಂದುಬಿಟ್ಟು ಹೊಡಿತಾ ಬರುತ್ತೆ, ಅದೇ ಥರನೇ ಇರಬೇಕು. ಸ್ವಲ್ಪ ನಿಮಗೆ ಹಾಲು ಬಿಸಿ ಇಲ್ಲ ಅಂದರೆ ಬಿಸಿ ಮಾಡೇ ಹಾಕ್ಕೊಳ್ಳಿ. ನೋಡಿ ಹೊಡಿತಾ ಬಂದಿದೆ ನೋಡಿ, ನಿಮಗೆ ಸೈಡಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ, ಸ್ಪೂನ್ ನೋಡಿದ್ರೂ ಗೊತ್ತಾಗುತ್ತೆ. ಹಾಲು ನೋಡಿ ಹೊಡಿತಾ ಬಂದಿದೆ. ಈ ಕನ್ಸಿಸ್ಟೆನ್ಸಿನೇ ನಮಗೆ ರೋಟಿಗೆ ಬೇಕಾಗುತ್ತೆ. ನೋಡಿ ಇದಕ್ಕೆ ನಾನು ಅದೇ ಬೌಲ್ ಅಳತೆಯಲ್ಲಿ 2 ಬೌಲು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ನಾನು ಆದಷ್ಟು ಗೋಧಿ ಹಿಟ್ಟಲ್ಲೇ ಎಲ್ಲವನ್ನೂ ಮಾಡ್ತಾಯಿದ್ದೀನಿ. ನೋಡಿ ಅರ್ಧ ಸ್ಪೂನು ಸೋಡಾ ಹಾಕ್ಕೊತಿದ್ದೀನಿ. ನೀವು ಬೇಕಿಂಗ್ ಪೌಡರ್ ಇದ್ದರೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೋಬೋದು. ನಾನು ಬೇಕಿಂಗ್ ಪೌಡರ್ ಹಾಕ್ತಾಯಿಲ್ಲ, ಅರ್ಧ ಸ್ಪೂನ್ ಸೋಡಾ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ಹೇಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಸೋಡಾ, ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ನೋಡಿ, ಮತ್ತು ನೀರೇನು ಸೇರಿಸ್ಬಾರ್ದು, ಇದೇ ಕನ್ಸಿಸ್ಟೆನ್ಸಿಲಿ ಕಲಸಿಟ್ಕೋಬೇಕು. ನೋಡಿ ನನಗಿಷ್ಟು ಕರೆಕ್ಟಾಗಿದೆ. ನಾನು ಇದಕ್ಕೆ ಎಕ್ಸ್ಟ್ರಾ ಹಿಟ್ಟನ್ನು ಹಾಕ್ಕೊಂಡಿಲ್ಲ, ಜೊತೆಗೆ ನೀರನ್ನು ಸೇರಿಸಿಲ್ಲ. ನನಗಿಷ್ಟು ಅಳತೆ ಕರೆಕ್ಟಾಗಿದೆ. ನೋಡಿ ಕಲಸಿಟ್ಕೊಂಬಿಟ್ಟು ಮೇಲೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಇದನ್ನು ಕ್ಲೀನಾಗಿ ಅದು ಮೇಲೆ ಒಣಗಬಾರ್ದು, ಅದು ಹಿಟ್ಟು ರೋಟಿ ಹಿಟ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಈ ಥರ ನಾದ್ಬಿಟ್ಟು ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಒಂದು 10-15 ನಿಮಿಷ, ಜಾಸ್ತಿ ನೆನೆಸಿಡೋಕ್ಕೇನು ಹೋಗಬೇಡಿ. ನೋಡಿ ಒಂದು 10 ನಿಮಿಷ ನಾನು ನೆನೆಲಿಕ್ಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ನೋಡಿ ನೆಂದಿದೆ. ಇವಾಗ ರೋಟಿ ಈ ಥರ ಮಾಡೋದು ಅಂದರೆ ಸ್ವಲ್ಪ ದಪ್ಪ ಉಂಡೆ ತೊಗೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ದಪ್ಪ ಉಂಡೆ ತೊಗೊಳ್ಳಿ. ನಾವು ರೊಟ್ಟಿಗೆ ತೊಗೊಳ್ತೀವಲ್ವ, ಚಪಾತಿಗೆ ರೊಟ್ಟಿಗೆ ತೊಗೊಳ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ತೀರಾ ಚಿಕ್ಕದಾಗಿ ತೊಗೊಳಕ್ಕೆ ಹೋಗಬೇಡಿ. ನೋಡಿ ಇನ್ನೊಂದು ಸಲ ನಾದ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ನಾದ್ಬಿಟ್ಟು ಈಗ ನೋಡಿ ಒಂದು ಉಂಡೆ ತೊಗೊಂಡಿದ್ದೀನಿ ನಾನು. ತೊಗೊಂಡ್ಬಿಟ್ಟು ಕೆಳಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನಾವು ಹಿಟ್ಟೇನು ಬಳಸ್ತಾ ಇಲ್ಲ, ಸೊ ಹಂಗಾಗಿ ನಾನು ಕೆಳಗೆ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ. ಇಲ್ಲ ಉಂಡೆ ಸ್ವಲ್ಪ ಮೀಡಿಯಮ್ಮಾಗೆ ತೊಗೊಂಡಿದ್ದೀವಿ ನಾವು ಅಂತಂದರೆ ಚಿಕ್ಕದಾಗೆ
ಲಟ್ಟಿಸ್ಕೊಳ್ಳಿ. ತುಂಬ ದೊಡ್ಡದಾಗಿ ಲಟ್ಟಿಸ್ಕೋಬೇಡಿ. ಇಷ್ಟು ನೋಡಿ, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ. ಚಿಕ್ಕ ಚಿಕ್ಕದಾಗೇ ಇರಲಿ, ತೀರಾ ಜಾಸ್ತಿ ದೊಡ್ಡದಾಗಿ ರೊಟ್ಟಿ ಮಾಡ್ತೀವಲ್ಲ ಅಷ್ಟು ಬೇಡ. ಪೂರಿ ಮಾಡ್ತೀವಲ್ಲ ಅಷ್ಟು ಅಗಲ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನಾವಿವಾಗ ತವ ಮೇಲೆ ಹಾಕ್ತಾಯಿದ್ದೀವಲ್ವ, ರೊಟ್ಟಿ ತವ ಮೇಲೆ. ಸೊ ಮೇಲೆ ಸ್ವಲ್ಪ ನೀರು ಹಚ್ತೀನಿ ನಾನು. ಏನಕ್ಕೆ ಅಂದರೆ ತಿರುಗಿಸಿ ಹಾಕ್ತೀವಲ್ವ, ತಿರುಗಿಸಿ ಹಾಕಿದಾಗ ಅದು ತವಕ್ಕೆ ಹಿಡಿಬೇಕು. ಸೊ ಹಂಗಾಗಿ ನಾನು ಅದು ನೆಕ್ಸ್ಟು ತೋರಿಸ್ತೀನಿ ನಾನು ನಿಮಗೆ ತವಕ್ಕೆ ನೀರು ಯಾವ ಥರ ಹಚ್ಚೋದು ಅಂತ. ಇದು ನಾನು ಎಣ್ಣೆದು ಹಾಕಿದ್ದೀನಲ್ಲ, ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಹಂಗೇ 2 ಥರನೂ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಆ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ದಪ್ಪ ದಪ್ಪ ಗುಳ್ಳೆ ಬಂದರೆ ಸಾಕಾಗುತ್ತೆ. ಒಂದು ಸೈಡು ನೋಡಿ. ಆದಷ್ಟು ಯಾವುದೇ ಅಡುಗೆ ಮಾಡಿದ್ರೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಪಕ್ಕದಲ್ಲಿ ನಾನು ಈ ಥರ ಹಪ್ಪಳ ಎಲ್ಲ ಸುಡ್ತಾರಲ್ಲ ಆ ಜರಡಿ ಇಟ್ಕೊಂಡಿದ್ದೀನಿ. ಇದಾದರೂ ಮಾಡ್ಕೋಬೋದು. ಇನ್ನೊಂದು ಸ್ಟೆಪ್ಪು ಯಾವ ಥರ ನೆಕ್ಸ್ಟ್ ತೋರಿಸ್ತೀನಿ. ಅದೇ ನೀರು ಹಚ್ಚಿ ಹೇಳದ್ನಲ್ವ, ಅದು ಇನ್ನೊಂದು ಸ್ಟೆಪ್ ತೋರಿಸ್ತೀನಿ. ನೋಡಿ, ಇದನ್ನು ಉಲ್ಟಾ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಇದು ಮಾಡ್ಕೊಳ್ಳಿ. 5 ನಿಮಿಷನೂ ಬೇಕಾಗಲ್ಲ, ಒಂದು 3 ನಿಮಿಷ ಸಾಕಾಗುತ್ತೆ. ಆದಷ್ಟು ಎಲ್ಲ ಕಡೆ ನೋಡಿ ಈ ಥರ ನಾನು ಸ್ವಲ್ಪ ಹಿಂಗೆ ಸರಿಸಾಡ್ತಾ ಇದ್ದೀನಿ ನೋಡಿ, ಆ ಥರ ಮಾಡಿಬಿಟ್ಟು ಹಾಕ್ಕೊಳ್ಳಿ. ದಪ್ಪನೇ ಇರಲಿ. ನೋಡಿ, ನಾನು ಎಷ್ಟು ದಪ್ಪ ಮಾಡಿದ್ದೀನಿ ನೋಡಿ. ಇದರಲ್ಲಿ ನೋಡಿ ಸ್ಮೂತಾಗೂ ಬಂದಿದೆ, ದಪ್ಪನೂ ಇದೆ. ಹೋಟೆಲ್ ಶೈಲಿಯಲ್ಲೇ ಯಾವ ಥರ ಬರುತ್ತೋ ಅದೇ ಥರ ನೋಡಿ ಇದೆ. ನೋಡಿ, ಇದು ಇನ್ನೊಂದು ಉಚ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಇಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಬಿಟ್ಟು ಅದು ಹಂಗೆ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ, ಬೀಳಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದ್ರ ಮೇಲೆ ನೋಡಿ ಇವಾಗ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇದ್ರ ಮೇಲೆ ಸ್ವಲ್ಪ ನೀರನ್ನು ಹರಡ್ತಾ ಇದ್ದೀನಿ. ನೋಡಿ, ನೀರು ಹರಡ್ಬಿಟ್ಟು ಇವಾಗ ನೀರು ಹರಡಿದ್ದೀವಲ್ಲ ಆ ಭಾಗನ ತವ ಮೇಲೆ ಹಾಕಬೇಕು. ನೀರು ಹರಡಿದ್ದೀವಲ್ಲ ಅದು ಕೆಳಗೆ ಬರಬೇಕು. ನೋಡಿ, ಹಾಕಿದ್ದೀನಿ ಇವಾಗ. ಇದು ಅಷ್ಟೇ, ಸ್ವಲ್ಪ ಗುಳ್ಳೆ ಬಂದರೆ ಸಾಕಾಗುತ್ತೆ. ನಾವು ನೀರು ಏನಕ್ಕಪ್ಪ ಹಚ್ತೀವಿ ಅಂತಂದರೆ ಆ ರೋಟಿ ಅವಾಗ ಹಿಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು. ನೋಡಿ, ಹಿಡ್ಕೊಂಡಿದೆ. ಇವಾಗ ನಾನು ಇದನ್ನು ತವನೇ ಉಲ್ಟಾ ಇಡ್ತಾ ಇದ್ದೀನಿ. ರೊಟ್ಟಿ ಹಂಚು ಏನಿದೆ ಅದನ್ನೇ ಉಲ್ಟಾ ಇಡ್ತಾ ಇದ್ದೀನಿ. ಇದು ಅಷ್ಟೇ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೆಳಗೆ ಒಂದು ಸ್ವಲ್ಪ ಓಪನ್ ಮಾಡಿ ನೋಡೋದಿದ್ರು ನೋಡ್ಬೋದು. ನೋಡಿ, ಸೇಮ್ ಹೋಟೆಲ್ ಶೈಲಿಯಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಬಂದಿದೆ. ನೋಡಿ, ಕೆಳಗೂ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ನಿಮಗೆ ಅದ್ರ ಮೇಲೆ ಬೇಕಂದರೆ ಅದ್ರ ಮೇಲಾದರೂ ಮಾಡ್ಕೋಬೋದು. ಹಪ್ಪಳ ಆ ಥರ ಇರುತ್ತಲ್ಲ, ಅಥವಾ ಡೈರೆಕ್ಟಾಗಿ ಮಾಡ್ತೀವಿ ನಾವು ಅಂದರೆ ಡೈರೆಕ್ಟಾಗೂ ಮಾಡ್ಬೋದು. ಇಲ್ಲ ಈ ಥರ ತವಕ್ಕೆ ಕೆಳಗಿನ ಭಾಗಕ್ಕೆ ನೀರು ಹಚ್ಬಿಟ್ಟು ಈ ಥರ ಆದರೂ ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಮನೇಲೇ ರೋಟಿ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ರೋಟಿ ಮಾಡ್ಬೋದು ಅಂತ. ನೋಡಿ,